6 ಗಂಟೆಗೆ ಹೇಳಿದ್ರೆ 9:30ಗೆ ಬಂದಿದ್ದೀವಿ. ಈಗ ನಿದ್ದೆ ಆಗಿ ಎದ್ದಿದ್ದಾರೆ. ಇಲ್ಲ ಹಂಗೆ ತಿರುಗು. ಇಲ್ಲಿ ಅಕ್ಕ ಕೂರ್ಸು ಕೂರ್ಸು. ನೀತಾನೆ ಕಾರಣ ತಲೆ ಗಿರ 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 ತಲೆ ಗಿರ 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 ತಲೆ ಗಿರ 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 ತಲೆ ಗಿರ ಗಿರ ಗಿರ. ಸೊ ಗೈಸ್ ಈಗ ಹೊರಟಿದ್ದೀವಿ ನಾವು. ವೆಲ್ಕಮ್ ಬ್ಯಾಕ್ ಟು ಏಕ್ಷಾತ್ ವಿಶಿ ಯೂಟ್ಯೂಬ್ ಚಾನಲ್. ನೋಡಿ ಇದೆಲ್ಲ ಇಟ್ಕೊಂಡು ಇವಾಗಲೇ ತಮ್ಮನೆಲ್ಲ ನೋಡ್ದಂಗೆ ನಾವು ಇವಾಗ ಫೋಟೋಶೂಟ್ಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಪ್ರಾಪ್ಸ್ ಎಲ್ಲ ಎತ್ಕೊಂಡಿದ್ದೀವಿ. ಎಲ್ಲರದು ಫ್ರೆಶ್ ಅಪ್ ಆಗಿದ್ದಾರೆ, ಸ್ನಾನಗಳಾಗಿದೆ. ತ್ವಿಷಿ ಪಾಪ ಹಾಯ್ ಮಾಡಿ. ಟೈಮ್ ಬಂದು ಈಗ 6:45. ಇದೆಲ್ಲ ಹಾಕೋದಕ್ಕೆ ಮ್ಯಾಟ್ ಕೇಳಿದರು. ಅಪ್ಪ 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 ಇವ್ರು ನೋಡಿ ಹಾಕತ್ತು. ಇದು ನೋಡಿ ಸ್ಟಿಚಿಂಗ್ ಕೊಡೋ ಕ್ಲಾತ್ಸ್ ಅದೆಲ್ಲ ಪ್ರಾಪ್ಸು. ಇದರಲ್ಲಿ ಫೋಟೋಶೂಟ್ ಬಟ್ಟೆ ಇದೆ. ಬನ್ನಿ ಬನ್ನಿ ಬೇಗ ಹೋಗೋಣ. ತಿಡ್ತಾ ಇದ್ದಾರೆ ಬೇಗ ಬೇಗ. ಓ ಬಿಸಿಲು ನೋಡಿ ಹೆಂಗೆ ಹೊಡಿತಾ ಇದೆ. ಓ ಸೂರ್ಯ ನಿನಗೆ ನಮನ ಬಾರಯ್ಯ ಧರೆಗೆ ಅರುಣ ಸರಿಸಯ್ಯ ಇರುಳ ತೆರೆಯ ಬೆಳ. ಫೋಟೋಶೂಟ್ಗೆ ಬೇಕಿದ್ದಂಥ ಥಿಂಗ್ಸ್ ಎಲ್ಲ ಎತ್ತಿಟ್ಕೊಂಡು ನಾವು ಮನೆ ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿತ್ತು. ಅಲ್ಲಿಂದ ನಮ್ಮ ಊರಿಗೆ ಹೊರಟ್ವಿ, ಹೆಸರುಘಟ್ಟ. ಅದೇ ನಮ್ಮೂರು. ಅಲ್ಲಿಂದ ಒಂದು 5-6 kilometers ದೂರ ಇದ್ದೀವಿ ಅಷ್ಟೇ ನಾವು. ಅಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋದ್ವಿ. ಅಲ್ಲೇ ನನ್ನ ಕಸಿನ್ ಬಂದಿದ್ಲು. ಅವಳ ಹತ್ರ ಮೇಕಪ್ ಮಾಡಿಸ್ಕೊಂಡು ಅಲ್ಲೇ ರೆಡಿ ಆಗಿಬಿಡೋಣ ಅಂತ ಹೋದ್ವಿ. ಅಲ್ಲಿಂದ ನಾವು ಶೂಟ್ ಮಾಡಿಸೋವಂಥ ಲೊಕೇಶನ್ ಬಂದು ತುಂಬ ನಿಯರ್ ಬೈ ಇದೆ. ಸೊ ಅದಕ್ಕೆ ಅವ್ರ ಮನೆಗೆ ಹೋಗಿ ರೆಡಿ ಆಗೋಣ ಅಂತ ಹೊರಟಿದ್ದೀವಿ. ಅಮ್ಮ ಲೋ ಬಾರೋ ಇಲ್ಲಿ, ಲೋ ಬಾರೋ ಇಲ್ಲಿ. ಇನ್ನು ನಾವು 3 ಜನ ಹೆಣ್ಮಕ್ಳಿರೋದ್ರಿಂದ ಮನೇಲಿ ನಾವು ಫೋಟೋಗ್ರಾಫರಲ್ಲಿ ಟೈಮ್ಗೆ ಹೋಗೋಕ್ಕಾಗೋದೇ ಇಲ್ಲ. ಬಿಕಾಸ್ ಎಲ್ರೂ ನಾವು ಗಂಡು ಮಕ್ಳ ಥರ ಸುಮ್ಮನೆ ಹಾಗೆ ರೆಡಿ ಆಗಿಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅವರು 6:30-7ಗೆ ಹೇಳಿದರೆ ನಾವು 9-9:30 ಆಗೋಗಿತ್ತು ಲೊಕೇಶನ್ ರೀಚ್ ಆಗೋಷ್ಟರಲ್ಲಿ. ಪಾಪ ಅವ್ರಿಗೆ ಬೇರೆ ಯಾವುದೋ ಆರ್ಡ್ರ್ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಮಗೆ ಮಾಡಿಕೊಟ್ರು. ಅಮ್ಮ ಏನು ಮಾಡ್ತಿದ್ದೀರಾ? ಮಜಾ ಬನ್ರಿ. ಇಲ್ಲ ಹಂಗೆ ತಿರುಗು. 6 ಗಂಟೆಗೆ ಹೇಳಿದ್ರೆ 9:30ಗೆ ಬಂದಿದ್ದೀವಿ. ಇನ್ನು ಇವರು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಅಂತ ಹೇಳೋದಕ್ಕಿಂತ ಇವರು ನನ್ನ ಬೆಸ್ಟ್ ಫ್ರೆಂಡ್ ಸ್ವಾತಿ ಅಂತ. ಅವ್ರ ಹಸ್ಬೆಂಡು. ಡೇ 1 ನಾವು ಯಾವಾಗ ಏಕ್ಷನಿಂದ ಫೋಟೋ ಶೂಟ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದ ನಾವು ಇವ್ರ ಹತ್ರನೇ. ಮಿಡಿಲಲ್ಲಿ 1-2 times ಏನೋ ಬೇರೆಯವ್ರ ಹತ್ರ ಮಾಡಿಸಿದ್ವಿ ಎಮರ್ಜೆನ್ಸಿ ಅಂತ. ಬಟ್ ನಮ್ಮ ಮನೆಯವ್ರಿಗೆ ಬೇರೆ ಯಾರ ವರ್ಕೂ ಸ್ಯಾಟಿಸ್ಫೈ ಆಗೋಲ್ಲ, ಹಂಗಾಗಿ ಇವರನ್ನೇ ಕರೆಯೋದು. ಏನೋ
ಏನ್ ಮಾಡಲ್ಲ ಬಿಡು. ಕೇಕ್ಷಾ ಎತ್ತು ಹಿಂದಕ್ಕೆ. ಫುಲ್ ಎತ್ತಮ್ಮ. ಬೇಕಂತ ಅರ್ಥ ಮಾಡ್ತಾರೆ. ಟೈ ಮಾಡೋದು ಈ ಥರ ಇನ್ನು ಇವ್ರ ಹೆಸರು ಬಂದು ಹರೀಶ್ ಅಂತ. ಹರೀಶ್ ಫೋಟೋಗ್ರಫಿ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವು ಅವ್ರ ಪೇಜ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅವ್ರು ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಪೇಜ್ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅವರು ಸೆಲೆಬ್ರಿಟಿ ಶೂಟ್ಸ್ ಎಲ್ಲ ಮಾಡ್ತಾರೆ. ಆ್ಯಂಡ್ ನಾವು ಕೂಡ ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾವು ಹುಟ್ಟಿ ಬೆಳೆದಿದ್ದು ಹೆಸರುಘಟ್ಟದಲ್ಲಾದರೂ ನಾವು ಈ ಲೊಕೇಶನ್ ನೋಡೇ ಇರಲಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಲೊಕೇಶನು. ಅಮ್ಮ ಈಗ ನಿದ್ದೆಯಾಗಿ ಎದ್ದಿದ್ದಾರೆ. ನನ್ನ ಬೈಕ್ ಕಳ್ಳ ರಿಷಿ ಕಳ್ಳ ಬನ್ನಿ ಈ ಕಡೆ. ಇಲ್ಲ ಅಂಕಲ್ ಹತ್ರ ಬನ್ನಿ, ನಮ್ಮನ್ನು ನೋಡ್ತಾಳೆ. ಅಲ್ಲೇ 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 ರಿಷಿ ರಿಷಿ ಏ ಕೂರ್ಸು ಕೂರ್ಸು. ಏನ್ ಗೊತ್ತಾ, ಅಲ್ಲೇ ಕುಚ್ಚಿ ಅಲ್ಲೇ ಕುಚ್ಚಿ. ನೋಡಿದ್ಯಾ ಇದು? ಅದು ಮುರ್ಕೊಂಡೆ ಬಿದ್ದೈತೆ ಅನ್ಸುತ್ತೆ. ಏಯ್ ಬಿದ್ದಾಯ್ತಾ? ಮಮ್ಮ ಇಲ್ಲಿ ರಿಷಿಕಣ್ಣ ಇಲ್ಲಿ. ರಿಷಿಮಾ ಇಲ್ಲಿ. ಎಲ್ಲ ಆಕಾಶದಲ್ಲಿ ಓಡಿಸ್ತೀನಿ, ತಲೆ ಮೇಲೆ ಓಡಿಸ್ಕೊಂಡ್ಬಿಟ್ಟು. ಶೇಡ್ಸ್ ಇರು ನಿಂಚಿ ನಿಂಚಿ ದೋಸೆ ಹಾಕ್ಬೇಡ, ಪಟ್ ಅಂತ ಹಾಕ್ಬಿಟ್ಟು ಬರ್ತಾ ಇರೋ. ಪಟ್ ಅಂತ ಹಾಕ್ಬಿಟ್ಟು ಅಲ್ಲ ಅಮ್ಮನ್ ನೋಡು, ಅಲ್ಲ ಅಮ್ಮನ್ ನೋಡಲ್ಲಿ. ಏ ಕಳ್ಳ, ಏ ತೆಗಿಬಾರ್ದ. ಇಬ್ರು ಒಂದೇ ಪೋಸಲ್ ಅವ್ರೆ, ಆದ್ರೂ ಬೇರೆ ಬೇರೆ ಕೆಲ್ಸ. ತೀಟೆ ಕೆಲ್ಸ, ಶೇಡ್ಸ್ ಉಟ್ಕೋ ಕೆಲ್ಸ. ಪಾಪ ಮೇಕಪ್ ಆರ್ಟಿಸ್ಟ್ಗಳ ಕತೆ ನೋಡಿ, ತಲೆಯಲ್ಲಿ ಬಾಚಂಗಿ ಸಿಗಕೊಂಡು. ನೇಲ್ಸ್ ತೋರ್ಸು ಮೇಘ, ನಿನ್ ನೇಲ್ಸ್ ಪ್ರಮೋಟ್ ಮಾಡ. ಏನಿದು ಫ್ರೆಂಚ್ ಟಿಪ್ಪಾ? ಅಮ್ಮ ಕುಚ್ಚಿ ಕುಚ್ಚಿ ಇಲ್ಲಿ ಕೆಳಗೆ ಕೂರ್ಸ್ಬಿಡದಾ? ಯಕ್ಷ ಸುಮ್ನೆ ಕೂತ್. ಕ್ಯಾಮ್ರಾ ಎಲ್ಲ ಇಲ್ಲೇ ಇಟ್ಟಿದೀವಿ ಅಂತ ಹೋಗ್ತಾ ಇದೀವಿ. ಮೇಘನ ಬಿಟ್ಟು ನಾವೀಗ ಇನ್ನೊಂದ್ ಕಡೆ ಲೊಕೇಶನ್ ಶೂಟಿಗೆ ಹೋಗ್ತಾ ಇದೀವಿ. ಹೆಂಗ್ ಕಾಣ್ತಾ ಇದ್ದೀನಿ? ಜಸ್ಟ್ ಗೊತ್ತಿಲ್ಲ ಹೆಂಗ್ ಕಾಣ್ತಿದೆ ಅಂತ. ಯಾವ ಹೇರ್ ಸ್ಟೈಲ್ ಕಾಣ್ತಾ ಇಲ್ಲ. ಆಕ್ಷನ್ ಗಾಗಲ್ಸ್ ಹಾಕಿರಿ. ತ್ವಿಷಿ 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 ಬಾ 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 ಬಾ, ಕಿತ್ಕೊಂಡೆ ಬರೋದವಳು. ತ್ವಿಷಿಮಾ ಏ ಹಾಯ್ ತ್ವಿಷಿ ಕಂದ. ಏ ಬಾ 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 ಬಾ. ಯಕ್ಷ ನೀವ್ ನೋಡಿ ಇಲ್ಲಿ, ಕೈ ತೆಗಿಮಮ್ಮ. ಏನು ಚಪ್ಲಿ ಬೇಕಾ? ಚಪ್ಲಿ ನನ್ ಚಪ್ಲಿ ನಾನೇ ಹಿಡ್ಕೊಂತಿರ್ಲಿಲ್ಲ ಮದ್ವೆಗ್ ಮುಂಚೆ. ಇವಾಗ ಇವ್ರ ಮಕ್ಳದು ಅಪ್ಪಂದಿರ್ದು ಚಡ್ಡಿ ಶರ್ಟು ಗೊಂಬೆ ಹಿಡ್ಕೊಂಡು ಪ್ರಾಪ್ಸ್ ಹಿಡ್ಕೊಂಡು
ಮಗಳು ಶೂಟ್ ಮಾಡ್ತಿದ್ರೆ ಅವರಪ್ಪ ಶೂ ತೊಳಿತವ್ರೆ. ಮಗಳು ಶೂಟ್ ಮಾಡಿಸ್ಕೊಂತಿದ್ದಾಳೆ. ಅವರಪ್ಪ ಶೂ ತೊಳಿತವ್ರೆ. ಕಲಕಾಮಿಡಿ. ನಿಂದು ಎಲ್ಲಾನು ಚೆನ್ನಾಗಿ ಬರ್ತೈತೆ ಮೇಘ. 0.5 ಅಲ್ಲೂ ಚೆನ್ನಾಗಿ ಬರ್ತೈತೆ, 5 ಅಲ್ಲೂ ಚೆನ್ನಾಗಿ ಬರ್ತೈತೆ. ಇಲ್ಲಿ ಅಕ್ಕ ಗಾಳಿಗೆ ಹಿಂದಕ್ಕೆ ಹೋಗ್ತೈತೆ ಎಲ್ಲ. ಹೋಗು ಹೋಗು, ಹಂಗೆ ಹೋಗ್ತಾ ಇರು. ಶೂಟ್ ಎಲ್ಲ ಮುಗೀತು. ಟೈಮ್ ಬಂದು 12:20 ಆಗಿದೆ. ಈಗ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು, ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ಲೆಟ್ಸ್ ಗೋ. ಸೊ ನಾನು ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಅದು ರಾ ಪಿಕ್ಚರ್ಸ್ ಆ್ಯಕ್ಚುಲಿ, ಎಡಿಟೆಡ್ ಅಲ್ಲ. ಅದೇ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀನೇ ನೀನೇನೆ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ. ನೀನೇ ನೀನೇನೆ ನನ್ನೆದೆಯ ಮೌನ, ಉಸಿರ ಧ್ಯಾನ, ನೆಮ್ಮದಿಯ ತಾಣ. ನಿಧಿಯಂತೆ ನೀನು ಈ ಬಾಳಿಗೆ, ಬೇಕಿನ್ನು ಬೇರೆ ಏನು. ನೆರಳಂತೆ ಇರುವೆ ನಿನ್ನ ಜೊತೆಗೆ, ಸಾಕಿನ್ನು ನೀನೇ ಇನ್ನು. ನೀನೇ ನೀನೇನೆ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ.